ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಇತ್ತ ಕಡೆ ಮಂದಾಕಿನಿ ಮತ್ತು ಸದಾಶಿವ ಮಹಿಮನ ಹುಷಾರಾಗಿರಬೇಕು, ಅವಳು ಚೆನ್ನಾಗಿರಬೇಕು ಅಂತಂದರೆ ನಮಗೆ ಮಿಂಚುನ ದತ್ತು ಕೊಡಿ ಅಂದ್ಬಿಟ್ಟು ಬೇಡ್ಕೋತಾ ಇರ್ತಾರೆ. ಇದರಿಂದಾಗಿ ಗೌತಮ್ ಭೂಮಿಕೆಗೆ ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ಇತ್ತ ಕಡೆ ಮಿಂಚು ಬಂದುಬಿಟ್ಟು, ಅಪ್ಪ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ, ಇನ್ಯಾವತ್ತೂ ನಾನು ಆಕಾಶ ಜೊತೆ ಜಗಳಾಡಲ್ಲ, ನನ್ನ ಮನೆಯಿಂದ ಆಚೆ ಆಗಬೇಡಿ, ನಾನು ಇಲ್ಲೇ ಇರ್ತೀನಿ ಅಂದ್ಬಿಟ್ಟು ಮಿಂಚು ಅಂತ ಇರ್ತಾರೆ. ಇನ್ನು ಗೌತಮ್ ಭೂಮಿಕೆಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಲ್ಲ, ನನ್ನ ಮಗಳನ್ನ ಬೇರೆಯವ್ರಿಗೆ ಹೇಗೆ ದತ್ತು ಕೊಡೋದು, ಬೇಕಿದ್ರೆ ಅವರು ಬೇರೆ ಮಗಳನ್ನ ದತ್ತು ತೊಗೋಬೋದು ಅಂದ್ಬಿಟ್ಟು ಇಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನು ಅಪೇಕ್ಷೆ ಮತ್ತು ಇನ್ನು ಪಾರ್ಥ ಇಬ್ಬರು ಕೂಡ ಮಾತಾಡ್ತಾ ಅಪೇಕ್ಷೆ ಪರಿಸ್ಥಿತಿ ಇನ್ನೂ ಚೆನ್ನಾಗಿಲ್ಲಂತೆ, ಅವಳು ಹುಷಾರಾಗಿಲ್ಲ ಅಂತೆ ಪಾರ್ಥ ಅಂದ್ಬಿಟ್ಟು ಅಂತಾರೆ. ಆಗ ಅವಳು ತುಂಬಾ ಸೆನ್ಸಿಟಿವು, ಅವಳು ಮೊದಲಿಂದನೂ ಅಷ್ಟೇ, ಒಂದು ಆಟ ಮಾಡಿಬಿಟ್ರೆ ಅಷ್ಟೇ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಪಾರ್ಥ. ಆಗ ಅಲ್ಲ, ಈ ಮಕ್ಕಳಂದ್ರೆ ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದಾರೆ, ನಮಗೂ ಮಕ್ಕಳಾಗಲ್ಲ, ಆದರೆ ನಾವು ಸುಮ್ಮನೆ ಇದೀವಿ ತಾನೆ, ಖುಷಿ ಪಡೋಕ್ಕೆ ನೂರೆಂಟು ಕೆಲಸಗಳಿದ್ದು ಕಾರಣಗಳಿದ್ರು, ದುಃಖ ಪಡೋಕ್ಕೆ ಯಾಕೆ ಅದೇ ಕಾರಣ ಹಿಡ್ಕೊಂಡು ಬರೀ ಕಷ್ಟದಲ್ಲೇ ಸಿಲುಕ್ತೀವಿ, ನಮಗೂ ಮಕ್ಕಳಾಗಲ್ಲ, ಆ ರಿಯಾಲಿಟಿನ ಒಪ್ಕೊಂಡು ಸುಮ್ಮನೆ ಇದೀವಲ್ವ, ಮತ್ತೆ ಯಾಕೆ ಇವು ಅದಕ್ಕೆ ಈ ರೀತಿ ಮಾಡ್ತಾಯಿದ್ರು ಅಂದ್ಬಿಟ್ಟು ಅಪೇಕ್ಷೆ ಅಂತ ಇದ್ದರೆ, ಆಗ ನಮಗಂತೂ ಮಕ್ಕಳಾಗಲ್ಲ ಓಕೆ, ಆದರೆ ಅವಳಿಗೆ ಒಂದು ಸರ್ತಿ ಮಗು ಆಗಿದೆ, ಇನ್ನೊಂದು ಸರ್ತಿ ಮಗು ಆಗುತ್ತೆ ಅಂತಂದ್ಬಿಟ್ಟು ಆಸೆ ತೋರಿಸಿ ಈ ರೀತಿ ಆಗಿದ್ದು, ಅವಳಿಗೆ ಇಷ್ಟೊತ್ತಿಗೆ ಮಗು ಆಗಬೇಕಾಗಿತ್ತು ಅಲ್ವಾ, ಅವಳಾಗೆ ಮಾಡ್ಕೊಂಡಿರೋದ್ರಿಂದಾಗಿ ಇಷ್ಟೆಲ್ಲ ತೊಂದರೆ ಆಗಿದೆ, ಅದಕ್ಕೆ ಅವಳಿಗೆ ಇಷ್ಟೆಲ್ಲ ಇನ್ಫ್ಯಾಕ್ಟ್ ಆಗಿರೋದು, ಅವಳಿಗೆ ಮಗು ಬೇಕು ಅನ್ನೋದ್ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾಳೆ. ಅದರಿಂದಾಗಿ ಆಸೆ ಎಲ್ಲ ಹುಟ್ಟಿದ ಮೇಲೆ ಈ ರೀತಿ ಆದರೆ ಯಾರಿಗಾಗಲಿ ಬೇಜಾರಾಗುತ್ತೆ, ನಮ್ಮ ವಿಚಾರನೇ ಬೇರೆ ಅವಳ ವಿಚಾರನೇ ಬೇರೆ ಅಂದ್ಬಿಟ್ಟು ಇಲ್ಲಿ ಪಾರ್ಥ ಅಂತಾರೆ. ಅದು ಸರಿನೇ ಅಂತಿದ್ರೆ ಈ ಟೈಮಲ್ಲಿ ಅವಳ ಜೊತೆ ನಾವಿದ್ರೆ ತುಂಬಾ ಒಳ್ಳೆಯದಾಗುತ್ತೆ, ಅಪೇಕ್ಷಾ ಮನೆಗೆ ಹೋಗಿ ಬರೋಣ ಅಂತಿದ್ರೆ, ಹೌದು ನಾನು ಕೂಡ ಇದನ್ನು ಯೋಚನೆ ಮಾಡ್ತಿದ್ದೆ, ಸರಿ ಬಾ ಹೋಗಿ ಬರೋಣ ಅಂದ್ಬಿಟ್ಟು ಅಂತ ಇರ್ತಾರೆ. ಇಲ್ಲಿ ಮಹಿಮಾ ರೂಮಲ್ಲೇ ಇರ್ತಾಳೆ, ಜೀವ ಇಲ್ಲಿ ವಾಶ್ರೂಮ್ಗೆ ಹೋಗಿರ್ತಾನೆ. ಇನ್ನು ಮಂದಾಕಿನಿ ಮತ್ತು ಸದಾಶಿವ ಇಬ್ಬರು ಕೂಡ ಹಾಲಲ್ಲಿ ಇರಬೇಕಾದ್ರೆ ಪಾರ್ಥ ಮತ್ತು ಅಪೇಕ್ಷೆ ಇಬ್ಬರು ಕೂಡ ಬರ್ತಾರೆ. ಅರೆ ಕಂದ ಬಾ ಕಂದ ಬನ್ನಿ ಹೇಳಂದರೆ ಕೂತ್ಕೊಳ್ಳಿ ಅಂದ್ಬಿಟ್ಟು ಅಂತ ಇದ್ರೆ, ಅಮ್ಮ ಅದಕ್ಕೆ ಎಲ್ಲಿದೆ ಅಂದ್ಬಿಟ್ಟು ಅಂತಾರೆ. ಮೇಲೆ ಇದ್ದಾಳೆ ಕಣೆ ಅಂತಿದ್ರೆ, ಸರಿ ಆಯಿತು ಅಮ್ಮ ನಾನು ಅದಕ್ಕೆ ನೋಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಅಪೇಕ್ಷೆ ಬಂದಿದ್ದ ತಕ್ಷಣವೇ ಇಲ್ಲಿ ಚಾಕು ತೊಗೊಂಡು ಕೈ ಕುಯ್ಕೊಳ್ತಾ ಇರ್ತಾಳೆ. ಅದಕ್ಕೆ ಏನು ಮಾಡ್ತಿದ್ರಿ ನೀವು ಅಂದ್ಬಿಟ್ಟು ಗಟ್ಟಿಯಾಗಿ ಕಿರ್ಚಿ ಬಿಡ್ತಾಳೆ ಅಪೇಕ್ಷಾ. ಆಗ ಜೀವ ಮತ್ತು ಪಾರ್ಥ ಮಂದಾಕಿನಿ ಸದಾಶಿವ ಎಲ್ಲರೂ ಕೂಡ ಓಡಿ ಬರ್ತಾರೆ. ಕಂದ ಏನಾಯಿತು, ನೀನು ಯಾಕೆ ಇಷ್ಟು ಕೆಟ್ಟ ನಿರ್ಧಾರ ತೊಗೊಂಡಿದ್ಯಾ, ನಿಮ್ಮೆಲ್ಲರಿಗೂ ಬುದ್ಧಿನೇ ಇಲ್ವಾ, ಅಲ್ಲ ನಿಮಗೋಸ್ಕರ ನಾವೆಲ್ಲರೂ ಇದ್ವಿ, ನೀನು ಈ ರೀತಿ ಮಾಡ್ಕೊಂಡ್ರೆ ಹೇಗೆ, ಜೀವನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊ, ನೀನು ಯಾಕೆ ಈ ರೀತಿ ಮಾಡ್ತಾ ಇದೆಯಾ, ಸಮಾಧಾನ ಮಾಡ್ಕೊಂಡ್ಬಿಟ್ಟು ಬೈತಾ ಇರ್ತಾಳೆ ಈ ಒಂದು ಮಂದಾಕಿನಿ. ಆಗ ಏನು ಕಂದ ನೀನು ಈ ರೀತಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅಂದ್ಬಿಟ್ಟು ಸದಾಶಿವ ಬೇಜಾರಾಗ್ತಿದ್ರೆ, ಮೊದಲು ನಾನು ಅಳಿಯಂದ್ರಿಗೆ ಹೇಳ್ತೀನಿ ಅಂದ್ಬಿಟ್ಟು ಇಲ್ಲಿ ಹೊರಗಡೆ ಬಂದುಬಿಟ್ಟು ಮಂದಾಕಿನಿ ಗೌತಮ್ಗೆ ಕಾಲ್ ಮಾಡ್ತಾಳೆ. ಆಗ ಅಲೋ ಹೇಳಿ ಅತ್ತೆ ಅಂತಿದ್ರೆ, ಅದು ನೀವು ಸ್ವಲ್ಪ ಟೆನ್ಷನ್ ಆಗಬೇಡಿ ಅಂತಂದ್ಬಿಟ್ಟು ಅಂತಾರೆ. ಯಾಕೆ ಏನಾಯಿತು ಪರವಾಗಿಲ್ಲ ಹೇಳಿ ಅಂತಿದ್ರೆ, ಅದು ಏನಾಯಿತು ಅಂತಂದರೆ ಮಹಿಮಾ ಕೈ ಕುಯ್ಕೋ ಕೆಲಸ ಮಾಡಿಬಿಟ್ಟಿಲ್ಲಪ್ಪ ಇವತ್ತು ಅಂದ್ಬಿಟ್ಟು ಅಂತಾರೆ. ಏನು ಕೈ ಕಟ್ ಮಾಡ್ಕೊಳ್ಳೋದಾ, ಯಾಕೆ ಏನಾಯಿತು ಅಂತಿದ್ರೆ, ಏನೋ ಗೊತ್ತಿಲ್ಲ, ಅಲ್ಲ ಈ ಮಗು ಇಲ್ಲ ಅನ್ನೋ ಟೆನ್ಷನ್ ಅವಳಿಗೆ ತಡೆಯೋಕ್ಕಾಗ್ತಿಲ್ಲ, ಕೈ ಕುಯ್ಕೊಳ್ತಿದ್ಲು, ಅದೇ ಟೈಮ್ಗೆ ಹೋಗಿ ಅಪೇಕ್ಷೆ ನೋಡಿದಾಳೆ, ಅಷ್ಟೇನು ಎಫೆಕ್ಟ್ ಆಗಿಲ್ಲ ಅಂದ್ಬಿಟ್ಟು ಅಂತಾರೆ. ಏನು ಹೌದಾ, ಎನಿಥಿಂಗ್ ಓಕೆನಾ, ಏನಾದರೂ ಪ್ರಾಬ್ಲಮ್ ಇದ್ದರೆ ನನ್ನ ಹತ್ರ ಹೇಳ್ಕೊಳ್ಳಿ ಪ್ಲೀಸ್, ನಾನು ಅಲ್ಲಿಗೆ ಬಂದುಬಿಡ್ತೀನಿ ಅಂದ್ಬಿಟ್ಟು ಇಲ್ಲಿ ಗೌತಮ್ ಅಂತಿದ್ರೆ, ಡೋಂಟ್ ವರಿ ಈಗೇನೋ ಸದ್ಯಕ್ಕೇನೂ ಆಗಿಲ್ಲ, ಅಲ್ಲ ಅಪ್ಡೇಟ್ ಮಾಡೋದು ನಮ್ಮ ವಿಚಾರ ಅಲ್ವಾ, ಅದಕ್ಕೆ ಹೇಳಿದೆ ಅಂದ್ಬಿಟ್ಟು ಇಲ್ಲಿ ಮಂದಾಕಿನಿ ಅಂತಾರೆ. ಸರಿ ಅತ್ತೆ ಆಯಿತು ಅಂತಿದ್ರೆ, ಗೌತಮ್ ಇಲ್ಲಿ ಯಾಕೆ ಈ ರೀತಿ ಮಾಡ್ತಾರೆ ಅಂದ್ಬಿಟ್ಟು ಫುಲ್ ಟೆನ್ಷನ್ ಆಗ್ತಾ ಇರ್ತಾರೆ. ಆಗ ಅಲ್ಲಿಗೆ ಭೂಮಿಕಾ ಬರ್ತಾಳೆ. ಯಾಕೇನಾಯಿತು, ಯಾಕೆ ಇಷ್ಟೆಲ್ಲ ಟೆನ್ಷನ್ ಆಗಿದ್ರೆ ನೀವು ಅಂದ್ಬಿಟ್ಟು ಕೇಳ್ತಿದ್ರೆ, ಅದು ಆ ಮಹಿಮಾ ಇವತ್ತು ಕೈ ಕುಯ್ಗೋ ಕೆಲಸ ಮಾಡೋದಿಲ್ಲ ಅಂತಂದ್ಬಿಟ್ಟು ಅಂತಾರೆ. ಏನಾಯಿತು ಅಂತ ಈಗ ಹುಷಾರಾಗಿದ್ದಾರಾ ಅಂತಂದ್ಬಿಟ್ಟು ಭೂಮಿಕಾ ರಿಯಾಕ್ಟ್ ಆಗ್ತಿದ್ರೆ, ಡೋಂಟ್ ವರಿ ಏನೂ ಆಗಿಲ್ಲ ಅಂತೆ, ಇಟ್ಸ್ ಓಕೆ, ಇವಾಗ ಏನು ತೊಂದರೆ ಆಗಿಲ್ಲ ಅಂತಂದ್ಬಿಟ್ಟು ಅಂತಾರೆ. ಏನಿದು ಮಹಿಮಾ ಪರಿಸ್ಥಿತಿ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ, ಏನು ಮಾಡೋದೀಗ ಅಂದ್ಬಿಟ್ಟು ಟೆನ್ಷನ್ ಆಗ್ತಾ ಇರುತ್ತೆ ಭೂಮಿಕಾ ಗೌತಮ್ಗೆ. ಇನ್ನು ಸದಾಶಿವ ಇಲ್ಲಿ ಬೈತಾ ಇರ್ತಾರೆ ಈ ಒಂದು ಮಹಿಮನ, ಏನಾಗಿದೆ ಕಂದ ನಿಮ್ಗೆಲ್ಲರಿಗೂ ಏನಾಗಿದೆ, ಅಲ್ಲ ಇದಕ್ಕೋಸ್ಕರ ಕೈ ಕುಯ್ಕೊಳ್ಳೋದ, ನಮ್ಮೆಲ್ಲರಿಗೂ ನೋವಿದೆ, ನಿನ್ಗೊಬ್ಳಿಗೆ ಅಲ್ಲ, ನೀನು ಈ ನೋವಿಂದ ಹೊರಗಡೆ ಬರಬೇಕು, ನಿನಗೋಸ್ಕರ ನಿಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲರೂ ಕೂಡ ಕಾಯ್ತಾ ಇದ್ವಿ ಇಲ್ಲಿ, ಆದರೆ ನೀನು ಈ ರೀತಿ ಮಾಡ್ತೀಯ ಅಂದ್ಬಿಟ್ಟು ಬೈತಾ ಇದ್ರೆ, ಅದೇ ಮನಸ್ಸಿನ ನೋವಾದರೆ ಕೈಗೆ ಅಂದರೂ ಗಾಯ ಮಾಡ್ಕೋಬೇಕಂತೆ, ಆಗ ಮರೆಯಾಗುತ್ತೆ, ಅದಕ್ಕೆ ಕೈ ಕುಯ್ಕೋ ಕೆಲಸ ಮಾಡಿದೆ ಅಂದ್ಬಿಟ್ಟು ಮಂದಾಕಿನಿ ಎಲ್ಲರಿಗೂ ಹೇಳ್ತಾ ಇರ್ತಾಳೆ ಮಹಿಮಾ. ಯಾಕೆ ನಿಮ್ಗೆ ಅರ್ಥನೇ ಆಗ್ತಿಲ್ಲ, ಸಮಾಧಾನ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಕೂಡ ಅಂತ ಇರ್ತಾರೆ. ಇನ್ನಿತ್ತ ಭೂಮಿಕಾ, ನಮಗೆ ಬೇರೆ ದಾರಿನೇ ಇಲ್ಲ, ನಾವು ಮಿಂಚು ಪುಟ್ಟನ ಯಾಕೆ ಮಹಿಮಾ ಜೊತೆ ಕಳಿಸ್ಬಾರ್ದು ಅಂದ್ಬಿಟ್ಟು ಅಂತಾರೆ. ಅದೇಗೆ ಸಾಧ್ಯ ಅಂತ ಗೌತಮ್ ಅಂತಿದ್ರೆ, ನಾವು ಈ ಒಂದು ಮಿಂಚುನ ಕೇಳೋಣ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಮಿಂಚು ಪುಟ್ಟನ ಕರೆದ್ಬಿಟ್ಟು, ಮಿಂಚು ನಿನಗೆ ನಾವು ತಂದೆ ತಾಯಿನೇ, ಸ್ವಂತ ತಂದೆ ತಾಯಿನೇ, ಆದರೆ ನಿನಗೆ ನಾವಂದರೆ ಇಷ್ಟ ತಾನೆ ಅಂತಿದ್ರೆ, ಹೌದು ನೀವಂದರೆ ನನಗೆ ತುಂಬಾ ಇಷ್ಟ ಅಂತಿದ್ರೆ, ಅಜ್ಜಿ ತಾತಂದ್ರೂ ಇಷ್ಟ ಅಲ್ವಾ ನಿನಗೆ ಅಂತೇಳ್ಬಿಟ್ಟು ಕೇಳ್ತಾರೆ. ಹೌದು ಅಜ್ಜಿ ತಾತಂದ್ರೂ ತುಂಬ ಇಷ್ಟ ಅಂತಂದ್ಬಿಟ್ಟು ಮಿಂಚು ಅಂತಿದ್ರೆ, ಮತ್ತು ಮಹಿಮಾ ಅಂತಾರೆ, ಮಹಿಮನೂ ಇಷ್ಟ, ಮಹಿಮಾ ಅತ್ತೆನೂ ಇಷ್ಟ ಅಂದ್ಬಿಟ್ಟು ಇಲ್ಲಿ ಮಿಂಚು ಅಂತಾಳೆ. ಮಹಿಮಗೂ ನೀನಂದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಸ್ವಲ್ಪ ದಿನ ಮಟ್ಟಿಗೆ ನೀನು ಅಲ್ಲಿಗೆ ಹೋಗಿ ಬರ್ತೀಯಾ, ಅತ್ತೆ ಹುಷಾರಾಗಬೇಕು, ಈಗ ಅತ್ತೆ ಪರಿಸ್ಥಿತಿ ಸರಿಗಿಲ್ಲ ಅಲ್ವಾ ತಾನೆ ಅಂತ ಭೂಮಿಕಾ ಅಂತಾರೆ. ಆಗ
ಸರಿ ಆಯಿತು ಅಂದ್ಬಿಟ್ಟು ಮಿಂಚು ಒಪ್ಕೊಳ್ತಾಳೆ. ಆಯಿತಾ, ಸ್ವಲ್ಪ ದಿನ ಮಟ್ಟಿಗೆ ಆಮೇಲೆ ಇನ್ನು ಕರ್ಕೊಂಬರ್ತೀವಿ, ನೀನು ಎಷ್ಟೇ ಇದ್ದರೂ ಈ ಮನೆ ಕುಡಿನೇ ಆಯಿತಾ, ಅತ್ತೆ ಹುಷಾರಾಗಬೇಕಲ್ವ ಕಂದ, ಅದಕ್ಕೋಸ್ಕರ ಅಂತೀರೆ ಸರಿಯಪ್ಪ ನೀವು ಎಲ್ಲಿ ಹೇಳ್ತಿರೋ ನಾನು ಅಲ್ಲೇ ಇರ್ತೀನಿ, ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಅಂದ್ಬಿಟ್ಟು ಮಿಂಚು ಅಲ್ಲಿಂದ ಹೊರಟೋಗ್ತಾರೆ. ಗೌತಮ್ ಭೂಮಿಕಾಗೆ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ. ನನ್ನ ಮಗಳನ್ನ ಯಾವ ರೀತಿ ಕಳಿಸ್ಲಿ ಅಂದ್ಬಿಟ್ಟು ಗೌತಮ್ ಇಲ್ಲಿ ಬೇಜಾರು ಪಟ್ಕೊಳ್ತಾ ಇರ್ತಾನೆ. ಇನ್ನು ಇತ್ತ ಕಡೆ ಜಯದೇವ್ ಅರಿಬಿರಿಯಲ್ಲಿ ಒಂದು ಕಡೆ ಹೋಗ್ತಾ ಇರ್ತಾನೆ. ಆಗ ದಿಯಾ ಅವ್ನು ನೋಡಿಬಿಟ್ಟು ಅಲ್ಲಿ ಕೆಲಸದವ್ರನ್ನ ಕರೆದ್ಬಿಟ್ಟು ಕುಮಾರ್ ಅವರೇ ಅವ್ನು ಎಲ್ಲಿಗೆ ಹೋಗ್ತಾನೆ ಏನಿಲ್ಲ ಅಂತ ಎಲ್ಲನೂ ನನಗೆ ಹೇಳಲೇಬೇಕು, ಎಲ್ಲನೂ ಅಪ್ಡೇಟ್ ಮಾಡಿ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಮೇಡಮ್ ಅಂದ್ಬಿಟ್ಟು ಜಯದೇವ್ ಫುಲ್ ಸ್ಪೀಡಲ್ಲಿ ಗಾಳಕ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನು ಅಬ್ಸರ್ವ್ ಮಾಡಿಕೊಂಡು ಇಲ್ಲಿ ದಿಯಾ ಕಳಿಸಿರೋ ವ್ಯಕ್ತಿ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ಮಹಿಮಾ ಪರಿಸ್ಥಿತಿ ನೋಡೋಕ್ಕಾಗಲಾರ್ದೇ ಗೌತಮ್ ಮಂದಕ್ಕೆ ಸದಾಶಿವನ್ ಇಬ್ಬರು ಕೂಡ ಹೇಳ್ದಂಗೆ ಒಪ್ಕೊಂಡೇ ಬಿಡ್ತಾನೆ. ಇನ್ನು ಗೌತಮ್ ಕಾಲ್ ಮಾಡಿಬಿಟ್ಟು ಮಂದಕ್ಕೆ ಈ ಒಂದು ಮಿಂಚುನ ದತ್ತು ಕೊಡ್ತೀನಿ ಅನ್ನೋ ವಿಚಾರ ರಿವೀಲ್ ಮಾಡ್ತಾರೆ. ಇದೆಲ್ಲ ಆದಮೇಲೆ ಏನಮ್ಮ ಆಗಿದೆ ನಿನಗೆ, ಯಾಕೆ ಈ ರೀತಿ ಮಾಡ್ಕೊತಿದ್ದೆ ಮಹಿಮಾ, ಸ್ವಲ್ಪ ಆದರೂ ಬುದ್ಧಿಲ್ವಾ ನಿನಗೆ, ಏನಾದರೂ ನಾವು ಹೇಗೆ ತಡ್ಕೊಳ್ಬೇಕು, ಸ್ವಲ್ಪ ನಮ್ಮ ಬಗ್ಗೆನೇ ಯೋಚನೆ ಮಾಡು, ನಿನಗೇನೂ ಆಗಲ್ಲ ಅಂದ್ಬಿಟ್ಟು ಅಂತಾರೆ. ಆಗ ಸರಿ ನಮ್ಮ ಮನೇಲಿರುವಂಥ ಮಿಂಚುನ ನಿನಗೆ ಕೊಡ್ತೀನಿ, ನೀನು ಮಿಂಚು ಆರಾಮಾಗಿರ್ಬೋದು, ದತ್ತು ತೊಗೊಳ್ಳಿ ಮಿಂಚುನ ಅಂದ್ಬಿಟ್ಟು ಗೌತಮ್ ಅಂತಾರೆ. ಅಣ್ಣ ಏನು ಹೇಳ್ತಿದ್ದೆ ನಿಜನ ಅಂತೇಳಿ ಮಹಿಮಾ ಖುಷಿ ಆಗ್ತಿದ್ರೆ, ಹೌದು ಇನ್ನು ಮುಂದೆ ಅವಳು ನಿನ್ನ ಜೊತೆ ಇರ್ತಾಳೆ ಖುಷಿನ ಅಂದ್ಬಿಟ್ಟು ಅಂತಾರೆ. ನನಗೆ ಅಯ್ಯೋ ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಣ್ಣ ಅಂದ್ಬಿಟ್ಟು ಮಹಿಮಾ ಅಂತಿದ್ರೆ ಅಪೇಕ್ಷೆಗೆ ಮತ್ತು ಪಾರ್ಥಗೆ ತುಂಬಾ ಶಾಕ್ ಆಗುತ್ತೆ. ಏನಿದು ಅಕ್ಕ ಬಾಬಾ ಇಂಥ ನಿರ್ಧಾರ ಮಾಡ್ದು ಅಂದ್ಬಿಟ್ಟು ಕೋಪ ಮಾಡಿಕೊಂಡು ದಾರಿಲಿ ಇಲ್ಲಿ ಮನೆಗೆ ಬಂದುಬಿಟ್ಟು, ಅಲ್ಲ ಪಾರ್ಥ ಸ್ವಲ್ಪ ಆದ್ರೂ ಬುದ್ಧಿದೆಯಾ ಅಕ್ಕನಿಗೆ, ಅವಳೇನೋ ಚಿಕ್ಕವಳು ಪಾಪ ಹೋಗ್ತೀನಿ ಅಂತ ಒಪ್ಕೊಂಡಿರ್ತಾಳೆ, ಇವ್ರಿಗೆ ಬುದ್ಧಿನೇ ಅಲ್ವಾ, ಸ್ವಂತ ಮಗಳನ್ನ ಹೇಗೆ ತಾನೇ ಕಳ್ಸೋಕ್ಕಾಗುತ್ತೆ, ಪಾಪ ಅವಳು ಎಷ್ಟು ವರ್ಷದಿಂದ ಇವ್ರ ಜೊತೆನೇ ಇದ್ದಾಳೆ, ಅಪ್ಪು ಮತ್ತು ಇವಳು ಕ್ಲೋಸ್ ಆಗಿ ಬೆಳೆದಿರೋದು, ಈಗ ಅವಳ ಮನೆ ಕಳಿಸಿದ್ರೆ ಈ ಅಪ್ಪನಿಗೂ ಕೂಡ ಒಂಥರ ಬೇಜಾರಾಗಲ್ವಾ, ಚಿಕ್ಕ ವಯಸ್ಸಿನ ಮನಸ್ಸನ್ನ ಅರ್ಥನೇ ಮಾಡ್ಕೊಳ್ಳಲ್ಲ, ಇದರಿಂದ ಆ ಮಗುಗೆ ಎಷ್ಟೆಲ್ಲ ಎಫೆಕ್ಟ್ ಆಗುತ್ತೆ, ಸ್ವಲ್ಪ ಬುದ್ಧಿದೆಯಾ ತಾಯಿಯಾಗಿ ಅಕ್ಕ ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ದಿಲ್ಲ, ಆಗ ಮಗು ಬೇಕಂದರೆ ಬೇರೆ ಮಗು ಇತ್ತು ಅವರ ದತ್ತು ಪಡಿಬೋದಾಗಿತ್ತು, ಮಿಂಚಿನ ಪಡೆಯೋಕ್ಕನ್ನೋದು ಏನು ನಿಂತಿತ್ತು, ಛೇ ಇವರೆಲ್ಲ ಮಾಡ್ತಾಯಿದ್ದಾರೆ ನನಗಂತೂ ಇರಿಟೇಟ್ ಆಗ್ತಾಯಿದೆ ಅಂದ್ಬಿಟ್ಟು ಇಲ್ಲಿಂದ ಬೈಕೊಳ್ತಾ ಅಪೇಕ್ಷೆ ಹೋಗ್ತಾಳೆ. ಆಗಲ್ಲ ಅದು ಮಹಿಮಾ ಒಂದು ಪರ್ಫೆಕ್ಟಾಗಿ ಯೋಚನೆ ಮಾಡು, ಅಣ್ಣ ಅದಕ್ಕೆ ಏನೇ ಮಾಡಿದ್ರು ಕೂಡ ಪರ್ಫೆಕ್ಟಾಗಿರುತ್ತೆ ಅಂತಿದ್ರೆ ಸಾಕು, ನಾನೇನು ಚಿಕ್ಕ ಮಗಲ್ಲ ನಿನ್ನ ಮಾತು ಕೇಳೋಕ್ಕೆ ಅಂದ್ಬಿಟ್ಟು ಇಲ್ಲ ಮಹಿಮಾ ಕೋಪ ಮಾಡಿಕೊಂಡು ಹೋಗ್ಬಿಡ್ತಾಳೆ ಅಪೇಕ್ಷಾ. ಇತ್ತ ಮಹಿಮೆಗೆ ತುಂಬಾ ಖುಷಿ ಆಗುತ್ತೆ, ಮಗು ಬರುತ್ತೆ ಅಂದ್ಬಿಟ್ಟು. ಅಂದರೆ ಗೌತಮ್ ಮತ್ತು ಈ ಒಂದು ಭೂಮಿಕಾ ಮಗುನ ಕೊಡಬೇಕಂದ್ರೆ ಅಡ್ಯಾಪ್ಟ್ ಮಾಡ್ಬೇಕಂದ್ರೆ ರೂಲ್ಸು ರೆಗ್ಯುಲೇಷನ್ ಇದೆ, ಎಷ್ಟೇ ಆದರೂ ಅದು ನಮ್ಮ ಮಗು ಅಲ್ಲಲ್ವಾ, ಅದಕ್ಕೆ ನಾನು ಗೌರ್ಮೆಂಟ್ ಪ್ರಕಾರ ಎಲ್ಲ ರೂಲ್ಸ್ನು ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ಗೂ ಸೈನ್ ಮಾಡಿದ್ಮೇಲೆ ಮಗುನ ನಿಮ್ಮ ಮನೆಗೆ ಕಳಿಸ್ತೇನೆ ಅಂದ್ಬಿಟ್ಟು ಅಂತಾರೆ. ಸರಿ ನೀವು ಹೇಳಿದ್ಮೇಲೆ ಆಯಿತು, ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ ಅಂದ್ಬಿಟ್ಟು ಸದಾಶಿವ ಮಂದಾಕಿನಿಯಲ್ಲಿಂದ ಹೊರಟೋಗ್ತಾರೆ. ಇನ್ನು ಇತ್ತ ಕಡೆ ಆನಂದ್ ಹತ್ರ ಎಲ್ಲ ವಿಚಾರನ ಗೌತಮ್ ಹೇಳ್ತಾರೆ. ಯಾಕೋ ಗೆಳೆಯ ಈ ರೀತಿ ಮಾಡೋಕೋದೆ, ಅದು ಆಟ ಸಾಮಾನು ಅಲ್ಲ ಕಣೋ ಮಗು, ನಿನ್ನ ಮಗುನ ಹೇಗೋ ಬೇರೆ ಮನೆಗೆ ಕಳಿಸ್ತೀಯಾ ಅಂತಾರೆ. ಏನು ಮಾಡಲಪ್ಪ, ಈ ಕಡೆ ತಂಗಿ ಆ ಕಡೆ ಮಗಳು, ಏನೂ ಮಾಡೋಕ್ಕಾಗ್ತಾಯಿಲ್ಲ, ನನಗೂ ಮನಸ್ಸಿಗೆ ತುಂಬಾ ನೋವಾಗ್ತಿದೆ, ಆದರೆ ಮಹಿಮಾ ಹುಷಾರಾಗಬೇಕಲ್ವಾ ಅದಕ್ಕೆ ಅಂದ್ಬಿಟ್ಟು ಅಂತಾರೆ. ಏನಪ್ಪ ನಿನ್ನಿಷ್ಟ, ಅವೆಲ್ಲ ಕಣೋ, ಅದು ಎತ್ತು ಮಗು ಬಂದು ನಾಳೆ ಕೇಳಿದ್ರೆ ಏನು ಮಾಡ್ತೀನಿ ಅಂದ್ಬಿಟ್ಟು ಅಂತಾರೆ. ಅಯ್ಯೋ ಹೀಗೆ ಬಂದಿಲ್ಲ ಆಗೇನು ಬರ್ತಾರೆ, ಎಲ್ಲನೂ ನಾನು ನೋಡ್ಕೊಳ್ತೀನಿ ಕಣೋ ಅಂದ್ಬಿಟ್ಟು ಇಲ್ಲಿ ಗೌತಮ್ ಅಂತಾರೆ. ಸರಿ ಕಣೋ ಹೇಗಾದರೂ ಮಾಡ್ಕೊಂಡ್ಬಿಟ್ಟು ಆನಂದರಿಂದ ಬೇಸರಾಗ್ಬಿಟ್ಟು ಹೊರಟೋಗ್ತಾನೆ. ಇನ್ನು ಇತ್ತ ಕಡೆ ಜಯದೇವ್ ಹೊರಡ್ತಾ ಇರ್ತಾನೆ ದಾರಿಲಿ. ಆಗ ಅಲ್ಲಿಗೆ ಪಾರ್ಥ ಬಂದುಬಿಟ್ಟು ಏಯ್ ನಿಂತ್ಕೋ ಜೈ ಬ್ರೋ ಏನು ಮಾಡ್ತಾಯಿದ್ಯಾ ಅಂತಿದ್ರೆ, ಅದೆಲ್ಲ ಬಿಡು ನೀನು ಯಾಕೆ ಗಾಡಿ ನಿಲ್ಲಿಸಿದ್ದು ಏನಾಯ್ತೀಗ ಅಂತಿದ್ರೆ, ಮಹಿಮಾ ಪರಿಸ್ಥಿತಿ ತುಂಬಾ ಹದಗೆಟ್ಟೋಗಿದೆ, ಅದರಿಂದಾಗಿ ಅಣ್ಣ ಪಾಪ ಮಿಂಚಿನ ದತ್ತು ಕೊಡ್ತಾ ಇದ್ದಾನೆ ಮಹಿಮೆಗೆ ಅಂದ್ಬಿಟ್ಟು ಅಂತಾರೆ. ಏನೋ ಹೌದಾ ಹೋಗ್ಲಿ ಬಿಡು ಅಂದ್ಬಿಟ್ಟು ಅಲ್ಲಿಂದ ಜಯದೇವ್ ಹೊರಟೋಗ್ತಾನೆ ಲಕ್ಷ್ಮೀಕಾಂತ್ ಹತ್ರ. ಇಲ್ಲಿ ಈ ಒಂದು ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ ದಿಯಾ ಒಂದು ವಾಚ್ಮ್ಯಾನ್. ಇತ್ತ ಕಡೆ ಲಕ್ಷ್ಮೀಕಾಂತ್ ಹತ್ರ ಬಂದ್ಬಿಟ್ಟು ಏನೋ ಮುರಿಯ ನಿನ್ನ ಪರಿಸ್ಥಿತಿ ಹೇಳೋಕ್ಕಾಗ್ತಿಲ್ಲ, ಅಲ್ಲಿ ಮಹಿಮೆಗೆ ತುಂಬಾ ಹುಷಾರಿಲ್ಲಂತೆ, ಇದರಿಂದಾಗಿ ಗೌತಮ್ ದಾನಶೂರ ಕಾರಣ ತನ್ನ ಮಗಳೇ ದತ್ತು ಕೊಡ್ತಾ ಇದ್ದಾನಂತೆ, ಛೇ ಅದು ಬೇರೆ ದಾರಿಲೇ ಬಿದ್ದಿದ್ದು ಇವನು ತೊಗೊಂಬಂದು ಸಾಕ್ತಾ ಇದ್ದಾನೆ, ಈಗ ಆ ಮಗುಗೆ ಇನ್ನೊಂದುಗೆ ದತ್ತು ಕೊಡ್ತಾ ಇದ್ದಾರೆ, ಏನೋ ಇದೆಲ್ಲ ವಿಧಿಯಾಟ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಜಯದೇವ್. ಹುಟ್ಟಿದಾಗ್ಲಿಂದನೂ ಅದು ದೂರ ಸಾಕಿ ಬೆಳೆದಿದೆ, ಈಗ ಹತ್ರ ಬಂದಮೇಲೆ ಮತ್ತೆ ದೂರ ಕಳಿಸ್ತಾ ಇದ್ದಾನೆ. ಅಯ್ಯೋ ಗೌತಮ್ ಏನಪ್ಪ ನಿನ್ನ ಪರಿಸ್ಥಿತಿ ಅಂತಂದ್ಬಿಟ್ಟು ಬೇಜಾರಾಗ್ತಾನೆ. ಏನು ಹುಟ್ಟಿದಾಗ್ಲಿಂದ ದೂರ ಇದೆ, ಈಗ ಹತ್ರ ಆದರೆ ಮತ್ತೆ ವಾಪಸ್ ಕಳಿಸ್ತಾ ಇದ್ದಾರಾ, ಹಾಗಾದರೆ ಮೊದಲೇ ಮಗು ಮಿಂಚುನೇ ತಾನೇ ಅಂದ್ಬಿಟ್ಟು ಇಲ್ಲಿ ಜಯದೇವ್ಗೆ ಗೊತ್ತಾಗುತ್ತೆ. ನಾನೆಲ್ಲ ಮಿಂಚು ಅಂದೆ, ಇಲ್ಲ ಕಣ ನಾನು ಹೇಳಿದ್ದು ಬೇರೆಯೇ ಅಂತಂದ್ಬಿಟ್ಟು ಲಕ್ಷ್ಮೀಕಾಂತ್ ಅಂತಾರೆ. ನನಗೆ ಚೆಂದಾಗೆ ಗೊತ್ತಾಯಿತು, ನೀನು ಹೇಳಿದ್ದು ಸತ್ಯನೇ, ಮಿಂಚುನೇ ಅದ್ರ ಮೊದಲೇ ಮಗು. ಆಹಾ ಎಷ್ಟು ಚೆನ್ನಾಗಿ ಉತ್ತರ ಹೇಳಿಬಿಟ್ಟೆ ಬಾಬಾ ಅಂತ ಇಂತು ಸತ್ಯ ಗೊತ್ತಾಯಿತು, ಈಗ ನನ್ನ ಮಗನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂದ್ಬಿಟ್ಟು ಜಯದೇವ್ ಅಂತ ಇರ್ತಾರೆ. ಇದನ್ನೆಲ್ಲ ಇಲ್ಲಿ ಈ ಒಂದು ದಿಯಾ ಕಡೆಯೂ ವೀಡಿಯೋ ಎಲ್ಲ ಮಾಡಿಕೊಂಡು ದಿಯಾಗೆ ಫಾರ್ವರ್ಡ್ ಮಾಡ್ತಾರೆ. ಆಗ ಅಯ್ಯೋ ಲಕ್ಷ್ಮೀಕಾಂತ್ ಅಂಕ ಪರಿಸ್ಥಿತಿ ಈ ರೀತಿ ಇದೆ, ಹಾಗಾದರೆ ಈ ಒಂದು ಮಿಂಚು ಗೌತಮ್ ಅವರ ಮೊದಲೇ ಮಗನ ಈ ಸತ್ಯ ಹೇಗಾದರೂ ಅವ್ರಿಗೆ ಹೇಳಬೇಕು, ಇಲ್ಲಾಂದರೆ ಆ ಮಗುನ ಕೂಡ ಕಿಡ್ನಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಇನ್ನೇನೋ ದೊಡ್ಡದಾಗಿ ಸ್ಕೆಚ್ ಹಾಕಿದ್ದಾನೆ, ಆ ರೀತಿ ಆಗಲೇಬಾರ್ದು ಅಂದ್ಬಿಟ್ಟು ಇಲ್ಲಿ ದಿಯಾ ಅಂದ್ಕೊಳ್ತಾಳೆ. ಹಾಗಾದರೆ ದಿಯಾ ಆದಷ್ಟು ಬೇಗ ಗೌತಮ್ ಮತ್ತು ಭೂಮಿಕಾಗೆ
ಮಿಂಚು ತನ್ನ ಮಗಳನ್ನ ಸತ್ಯ ರಿವೀಲ್ ಮಾಡ್ತಾರ. ಸಾಕ್ಷಿ ಸಮೇತ ಜಯದೇವ್ ಪ್ಲಾನ್ ತಲೆ ಕೆಳಗಾಗುತ್ತಾ, ಇಲ್ಲಾಂದ್ರೆ ಅಷ್ಟರೊಳಗಡೆ ಜಯದೇವ್ ಮಿಂಚು ಪುಟ್ಟನ ಕಿಡ್ನಾಪ್ ಮಾಡ್ತಾನಂತ ನೋಡಬೇಕು. ಇಲ್ಲಿ ಲಕ್ಷ್ಮೀಕಾಂತ್ ಪರಿಸ್ಥಿತಿ ಆದರೂ ಏನು, ಈಗದು ಲಕ್ಷ್ಮೀಕಾಂತ್ನ ಕೈ ಬಿಡ್ತಾನ, ಇಲ್ಲಾಂದರೆ ನರಕ ತೋರಿಸ್ತಾನ ಜಯದೇವ್ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.